ಫ್ರೆಂಡ್ಸ್, ನಾನು ಮಳವಳ್ಳಿ ಮಂಜ ಮಾತಾಡ್ತಾ ಇರೋದು. ಈ ನಾವು ಮಾಡೋ ವಿಡಿಯೋಗಳು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಸಂಬಂಧಪಟ್ಟಿರುವಂಥವು ಆಗಿರ್ತವೆ. ಈ ವಿಡಿಯೋಗಳಿಗೆ ಕೆಲವೊಂದು ಕಾಮೆಂಟ್ಗಳು ಬರ್ತಾನೆ ಇದ್ದಾವೆ. ಏನು ಅಂದರೆ 1 BHKಗೆ ನಾವು 8 ಲಕ್ಷ ರೂಪಾಯಿ ಕೊಡ್ಬೋದಾ, 10 ಲಕ್ಷ ರೂಪಾಯಿ ಅವ್ರು ಫಿಕ್ಸ್ ಮಾಡಿದ್ದಾರೆ, ಕೊಡ್ಬೋದಾ ಅಂತ ಸುಮಾರು 4-5 ಜನ ಕಾಮೆಂಟ್ಗಳು ಬರ್ತಾನೆ ಇತ್ತು. ನೋಡ್ತಾ ಇದ್ದೆ ನಾನು, ಅದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೀವು ಬೇರೆ ಜಾಗ ತಗೊಂಡು ಕಟ್ಟಿದ್ರೂ ಕೂಡ ಈ ದುಡ್ಡಿಗೆ ನೀವು ಕಟ್ಟೋಕ್ಕಾಗಲ್ಲ. ಯಾಕಪ್ಪ ಅಂತಂದರೆ ನೀವು 7ರಿಂದ 8 ಲಕ್ಷ ಅಲ್ಲ, 15 ಲಕ್ಷ ತಗೊಬಂದು ಕಟ್ಟಿದ್ರೂ ನೀವು ಸೈಟ್ಗೆ 30ರಿಂದ 35 ಲಕ್ಷ ಕೊಡಬೇಕು. ಈ ಬೆಂಗಳೂರು ಲೆವೆಲ್ಗೆ ಹೇಳ್ತಾ ಇರೋದು ನಾನು. ಬೆಂಗಳೂರು ಲೆವೆಲ್ಗೆ ನೀವು ಎಷ್ಟು ಲಕ್ಷ ರೂಪಾಯಿಗೆ ನೀವು 30-40 ಸೈಟ್ ತಗೋತೀರಾ ಹೇಳಿ? 30-40 ಸೈಟ್ ತಗೊಂಡ್ರೆ 35ರಿಂದ 40 ಲಕ್ಷ ರೂಪಾಯಿ ಬೇಕು. BDA ಸೈಟ್ ಅವ್ರು ಫಿಕ್ಸ್ ಮಾಡಿರೋದೇ 35ರಿಂದ 45 ಲಕ್ಷ ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ನೀವು ಸೈಡ್ ತಗೊಂಡು ಮನೆ ಕಟ್ಟೋಕ್ಕಾಗತ್ತಾ? ನೀವೇ ಒಂದು ಸತಿ ಯೋಚನೆ ಮಾಡಿ. ಕೆಲವ್ರಿಗೆ ಇಂಡಿಪೆಂಡೆಂಟ್ ಆಗಿರಬೇಕು, ಅಪಾರ್ಟ್ಮೆಂಟ್ಗಳಲ್ಲಿ ಮನೆ ಆಗಲ್ಲ ಅಂತಲೂ ಕಾಮೆಂಟ್ಗಳು ಬರ್ತಾಯಿದೆ. ಅಪಾರ್ಟ್ಮೆಂಟ್ ಆದರೆ ನಮಗೆ ಸರಿಯಾಗಲ್ಲ ಹಾಗೆ ಹೀಗೆ ಅಂತ. ಬಟ್ ಪರವಾಗಿಲ್ಲ, ನಿಮ್ಮ ಹತ್ರ ದುಡ್ಡಿದೆ ಅಂತಂದರೆ ನೀವು ಎಕ್ಸ್ಟ್ರಾ ಸೈಡ್ ತಗೊಂಡು 30, 40, 20, 30 ನಿಮ್ಗೆ ಎಷ್ಟಾಗುತ್ತೋ ಅಷ್ಟು 35 ಲಕ್ಷದಿಂದ 40 ಲಕ್ಷ ರೂಪಾಯಿ ಆಗುತ್ತೆ ತಗೊಂಡು ನೀವು ಒಂದು 40ರಿಂದ 50 ಲಕ್ಷ ರೂಪಾಯಿ ಮನೆ ಕಟ್ಕೊಂಡು ಆರಾಮಾಗಿರ್ಬೋದು. ಈ ಯೋಜನೆ ಮಾಡಿರೋದು BPL ಕಾರ್ಡ್ ಇರೋರಿಗೆ ಯಾಕೆ ಅಂತ ಮಾಡಿದ್ದಾರೆ ಅಂತಂದರೆ ಮಧ್ಯಮ ವರ್ಗದವ್ರಿಗೆ ಮಾತ್ರ, ಮತ್ತು ಕೆಳವರ್ಗದವರು ಮತ್ತು ಮಧ್ಯಮ ವರ್ಗದವರು ಈ ಇಬ್ಬರು ಏನಿದ್ದಾರೆ ಇವ್ರ ಕೈಲಿ ಅಷ್ಟು ದುಡ್ಡನ್ನು ಸಂಪಾದನೆ ಮಾಡಿ ಕಟ್ಟೋಕ್ಕೆ ಕಷ್ಟ ಅಂತ ಅನ್ನೋ ಉದ್ದೇಶದಿಂದನೇ ಗೌರ್ಮೆಂಟ್ ಅವರು ಈ ಸ್ಕೀಮ್ ತಂದಿರೋದು. ದಯವಿಟ್ಟು ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ. ನಿಮಗೆ ಬೇಡ ಅಂತಂದರೆ ಬಿಟ್ಟಾಕಿ, ತೊಂದರೆ ಇಲ್ಲ. ನೀವು 2 BHK ತಗೊಳ್ಳಿ. 2 BHK ತಗೋತು ಅಂತಂದರೆ 14 ಲಕ್ಷ ರೂಪಾಯಿನ ಬೀಳುತ್ತೆ. ಅದಕ್ಕೆ ಯಾವುದೇ ಸಬ್ಸಿಡಿ ಇಲ್ಲ. ನೀವು ಡೈರೆಕ್ಟ್ ಲೋನಾರು ಮಾಡಿಸ್ಕೋಬೋದು, ಇಲ್ಲ ಡೈರೆಕ್ಟ್ ಅಮೌಂಟಾರು ಕಟ್ಬೋದು. ಆ ಥರ ಮಾಡ್ಕೊಂಡು ನೀವು 2 BHK ತಗೊಂಡು ಆರಾಮಾಗಿರಿ. ಅಪಾರ್ಟ್ಮೆಂಟ್ ಬೇಕು ಅನ್ನೋರು, ಇಲ್ಲ ಅಪಾರ್ಟ್ಮೆಂಟ್ ಬೇಡ ನಮ್ಗೆ ಇಂಡಿಪೆಂಡೆಂಟ್ ಬೇಕು ಅಂದರೆ ನೀವು ಕಟ್ಕೊಂಡಿರ್ಬೋದು. ಬಟ್ ಈ ಕೆಳವರ್ಗದವ್ರಿಗೆ ಮಧ್ಯಮ ವರ್ಗದವ್ರಿಗೆ ಇದು ಕೈಗೆಟಕಲಿ ಮನೆ ಅನ್ನೋ ಉದ್ದೇಶಕ್ಕೋಸ್ಕರನೇ ಇದನ್ನು 10,20,000 ಫಿಕ್ಸ್ ಮಾಡಿ, ಜೊತೆಗೆ ಅದಕ್ಕೆ ಸಬ್ಸಿಡಿ ಕೂಡ ಗೌರ್ಮೆಂಟ್ ಕಡೆಯಿಂದ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟ್ ಎರಡೂ ಸಬ್ಸಿಡಿ ಕೊಟ್ಟು ಇದು ಮಾಡಿದ್ದಾರೆ. ಈ ಕಷ್ಟ ಏನು ಅಂತ ಗೊತ್ತಾಗಬೇಕು ಅಂತಂದರೆ ಮಿಡಲ್ ಕ್ಲಾಸ್ನವ್ರಿಗೆ ಗೊತ್ತಿರುತ್ತೆ. ಯಾಕೆಂದರೆ ಉದಾಹರಣೆಗೆ ನನಗೆ ಗೊತ್ತು, ನಮ್ಮ ಊರಲ್ಲೂ ನಮ್ಮೂರಲ್ಲೂ ಕೂಡ ನಮಗೆ ಮನೆಯೂ ಇಲ್ಲ, ಯಾವುದೇ ಜಮೀನಿಲ್ಲ, ಯಾವುದೇ ಆಸ್ತಿ ಇಲ್ಲ ನಮಗೆ. ಅಲ್ಲಿಂದ ಬಂದಿರೋದ್ರಿಂದ ನನಗೆಲ್ಲ ಗೊತ್ತಿದೆ. ಈ ಬಾಡಿಗೆ ಮನೆಯವ್ರಿಗೆ ಓನರ್ಗಳು ಎಂತೆಂಥ ಟಾರ್ಚರ್ಗಳು ಕೊಡ್ತಾರೆ ಅಂತಂದರೆ, ಉದಾಹರಣೆಗೆ ನನ್ನೇ ತಗೊಳ್ಳಿ. ನಾವು ಊರಲ್ಲಿದ್ದಾಗ ಹೇಳ್ತಿದ್ದೀನಿ, ಇಲ್ಲಿಲ್ಲ. ಊರಲ್ಲಿದ್ದಾಗ ಬರೀ ಈ ಹುಚ್ಚ ಹುಯ್ಯೋದ್ಕೇನೆ, ಅದಕ್ಕೆ ನಿಮ್ಗೆ ಗೊತ್ತಾಗಲಿ ಅಂದ್ಬಿಟ್ಟು ಹೇಳ್ತಿದ್ದೀನಿ. ಹುಚ್ಚ ಹುಯ್ಯೋದ್ಕೇನೆ ನೀವು ಅಲ್ಲೂ ಇಬೇಡಿ, ಇಲ್ಲೂ ಇಬೇಡಿ, ಅದು ಮಾಡಬೇಡಿ, ಇದು ಮಾಡಬೇಡಿ ಅಂತ ಓನರ್ಗಳು ಕೆಲವೊಂದು ಸತಿ ಓನರ್ಗಳು ತೊಂದರೆ ಕೊಡೋರು, ಇನ್ನು ಕೆಲವೊಂದು ಸತಿ ಈ ಅಕ್ಕಪಕ್ಕದ ಮನೆಗಳು ಇರ್ತಾರಲ್ಲ ಅವು ಕೊಡೋರು. ನಮ್ಮದು ಟಾಯ್ಲೆಟು ಊರಲ್ಲಿದ್ದಾಗ ಈಚೆ ಕಡೆ ಟಾಯ್ಲೆಟ್ ಇರೋದು. ಯಾಕೆಂದರೆ ಅದು ನಮ್ಮದು ಬೆಂಗಳೂರಲ್ಲ, ಮಳವಳ್ಳಿ ನಮ್ಮದು. ಆ ಕಡೆ ಎಲ್ಲ ಹೆಂಗಪ್ಪ ಅಂತಂದರೆ ಹೊರಗಡೆ ಟಾಯ್ಲೆಟ್ ಇಟ್ಟಿರ್ತಾರೆ. ಈಚೆ ಕಡೆ ಬ್ಯಾಕ್ ಸೈಡಿನ ಡೋರ್ ತಗೊಬಂದರೆ, ಇಲ್ಲ ಸೈಡಲ್ಲಿ ಬ್ಯಾಕ್ ಡೋರ್, ಇಲ್ಲ ಅಂದರೆ ಸೈಡಲ್ಲಿ ಒಂದು ಓಣಿ ಥರ ಇರ್ತದೆ, ಆ ಓಣಿನಲ್ಲಿ ಟಾಯ್ಲೆಟ್ ಇಟ್ಟಿರ್ತಾರೆ. ಅಲ್ಲಿಗೆ ಬಂದು ನೈಟ್ ಹೊತ್ತು ನಾವು ಹುಚ್ಚ ಹೋಗ್ಬೇಕಾಯ್ತೆ ಅಂತ ಅಂದ್ಬಿಟ್ಟು ಒಂದು ಸೈಡಲ್ಲಿ ಜಾಗ ಇಟ್ಟಿರ್ತಾರಲ್ಲ ಪಾತ್ರೆ ಬೆಳಗೋಕ್ಕೆ ಅಂತ, ಅಲ್ಲಿ ನಾವು ರಿಸರ್ಚ್ ಮಾಡ್ಬಿಟ್ಟು ಹೋಗಿ ಮಲಿಕತ್ತಾ ಇದ್ವಿ. ಒಂದು ಸಾರಿ ಪಕ್ಕದ ಮನೆಯವರು ಅದನ್ನು ನೋಡಿ ನಮ್ಮ ಹತ್ರ ಅದಕ್ಕೂ ಜಗಳ ಆಡಿದ್ದಾರೆ. ನೀವು ಇಲ್ಲಿ ಹುಚ್ಚ ಹೋಗ್ಬೇಡಿ, ನೀವು ಹೋಗಿ ಹಿಂದಕ್ಕೆ ಹೋಗಿ ಹುಚ್ಚ ಹೋಗಿರಿ ಅಂತ ಅಂದ್ಬಿಟ್ಟು 12 ಗಂಟೆ ರಾತ್ರಿ ನಾವು ಬಾಗಿಲು ತಗೊಂಡು ಹಿಂದಕ್ಕೆ ಹೋಗಿ ಹುಚ್ಚ ಹೋಗೋಕ್ಕಾಗುತ್ತಾ? ಗೇಟ್ ಇದ್ರೇನೋ ಓಕೆ, ಗೇಟ್ ಇಲ್ಲ ಅಂದರೆ ಆರಾಮಾಗಿ ಹೋಗೋಕ್ಕಾಗ. ನಾನೇನೋ ಓಟಾಗ್ತೀನಿ ಬಿಡಿ, ಗಂಡಸು ಪಾಪ ನಮ್ಮ ತಾಯಿ ನಮ್ಮ ಅಕ್ಕ ಅವ್ರೇನು ಮಾಡ್ತಾರೆ, ಅವರು ಹೋಗೋಕ್ಕಾಗುತ್ತಾ? 12 ಗಂಟೆ ರಾತ್ರಿನಲ್ಲಿ ಡೋರ್ದು ಓಪನ್ ಮಾಡ್ಕೊಂಡು 12 ಗಂಟೆದಲ್ಲಿ ಹೋಗೋಕ್ಕಾಗುತ್ತಾ? ಅದಕ್ಕೂ ಜಗಳ ಆಡಿದ್ದಾರೆ. ಹುಚ್ಚ ಹೋಗೋದಕ್ಕೂ ಜಗಳ ಆಡಿದ್ದಾರೆ. ಒಂದೊಂದು ಮನೆಯಲ್ಲಿ ತಿರುಗಾಡೋದಕ್ಕೂ ಜಗಳ ಆಡಿದ್ದಾರೆ. ಪಕ್ಕದ ಇನ್ನೊಂದು ಮನೆ ಇತ್ತು ಅವ್ರದ್ದು, ಅಲ್ಲಿ ಅಣ್ಣ ತಮ್ಮದಿರ ಭಾಗ ಅದು ಮನೆ. ಒಂದು ಪೊಸಿಷನಲ್ಲಿ ಅವ್ರು ಇರಲಿಲ್ಲ, ನಮ್ಗೆ ಬಾಡಿಗೆ ಕೊಟ್ಟಿದ್ರು. ಇನ್ನೊಂದು ಪೊಸಿಷನಲ್ಲಿ ಅವರಿದ್ರು, ಅವ್ರಣ್ಣ. ಅವ್ರು ತಿರುಗಾಡೋ ರೋಡಿನಲ್ಲಿ ತಿರುಗಾಡಬೇಡಿ ಅಂತ ಅಂದ್ಬಿಟ್ಟು ಜಗಳ ತೆಗಿಯೋದು, ಕೆತೆ ತೆಗಿಯೋದು. ಯಾಕೆ ಅಂತಂದರೆ ಅದು ಅವ್ರದ್ದು ಅಲ್ವಾ, ಅವ್ರು ಬಾಡಿಗೆ ಕೊಟ್ಕೊಂಡವ್ರೆ, ನಾಮ್ಯಾಕೆ ಅವ್ರು ನಿಲ್ಲಿಸ್ಬೇಕು ಅಂತ ಈ ಥರ ಎಲ್ಲ ಟಾರ್ಚರ್ಗಳು ಕೊಟ್ಟಿದ್ದಾರೆ. ಎಂತೆಂಥ ಟಾರ್ಚರ್ಗಳು ಅನ್ಕೊಂಡ್ಬಿಟ್ಟು ಬಂದಿದ್ದೀನಿ. ಮತ್ತು ಎಂತೆಂಥ ಮನೇಲಿದ್ದು ಬಂದ್ಬಿಟ್ಟು ಎಲ್ಲ A to Z. ನೀವು ಯಾವ್ಯಾವ ಮನೆ ಅಂತ ಇವಾಗ ಹೆಸರು ತಗೋತೀರೋ, ಮಂಗಳೂರು ರಂಚ್ ಮನೆ ಆಗ್ಬೋದು, ಸೀಟ್ ಮನೆ ಆಗ್ಬೋದು, ಆಮೇಲೆ ಅಪ್ಟಿಯರು ಫಸ್ಟ್ ಫ್ಲೋರ್ ಆಗ್ಬೋದು, ಸೆಕೆಂಡ್ ಫ್ಲೋರ್ ಆಗ್ಬೋದು, ಥರ್ಡ್ ಫ್ಲೋರ್ ಆಗ್ಬೋದು, ಎಲ್ಲ ಥರ ಫ್ಲೋರಲ್ಲೂ ಇದ್ದೀನಿ, ಎಲ್ಲ ಥರ ಮನೇಲೂ ಇದ್ದೀನಿ, ಎಲ್ಲ ಥರ ಜನಗಳು ನೋಡಿದ್ದೀನಿ, ಎಲ್ಲ ಥರ ಕಷ್ಟಗಳನ್ನೂ ಅನುಭವಿಸಿ ಕೊನೆಗೆ ನಾನು ಇಲ್ಲಿ ಬೆಂಗಳೂರಿಗೆ ಬಂದು ಕೂತಿದ್ದೀನಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವು ಬೇಡ ಅಂದವ್ರಿಗೆ ಬೇಡ, ತೊಂದರೆ ಇಲ್ಲ. ಬಟ್ ಬೇಕು ಅಂತ ಮನೆ ಇಲ್ಲ ಅಂತಂದವರು ದಯವಿಟ್ಟು ಈ ಒಂದು ಉಪಯೋಗ ಪಡ್ಕೊಳ್ಳಿ. ಮನೆದ ಉಪಯೋಗ ಪಡ್ಕೊಂಡು ಈ ಒಂದು ಸ್ವಂತ ಮನೆ ಅಂತ ಮಾಡ್ಕೊಳ್ಳಿ. ಸ್ವಂತ ಮನೆ ಮಾಡ್ಕೊಂಡಿಲ್ಲ ಅಂತ ಅಂದರೆ
ದಯವಿಟ್ಟು ಜನಗಳು ಎಂಥ ಕೀಳಾಗಿ ನೋಡ್ತಾರೆ ಅಂತಂದರೆ, ನೀವು ಯಾರ ಹತ್ರ ಹೋಗಿ ಸುಮ್ಮನೆ ಮಾತಾಡಿ, ನಮ್ಮದು ಸ್ವಂತ ಮನೆ, ನಮ್ಮದು ಬಾಡಿಗೆ ಮನೆ, ನಿಮ್ಮದು ಸ್ವಂತ ಮನೆ ಅಂತ ಮಾತಾಡ್ತಾರೆ ಅವರು. ಬಟ್ ಮಾತಾಡ್ಬೇಕಾದ್ರೆ ಅವ್ರದ್ದು ಫೇಸ್ ರಿಯಾಕ್ಷನ್ ನೋಡ್ಬೇಕು ನೀವು. ಆಮೇಲೆ ಅವ್ರದ್ದು ಸ್ವಂತ ಮನೆಗಳವ್ರ ಹತ್ರ ಮಾತಾಡೋ ಒಂಥ ವರ್ಷನೇ ಬೇರೆ ಥರ ಇರ್ತದೆ, ಬಾಡಿಗೆ ಮನೆಯವ್ರ ಹತ್ರ ಮಾತಾಡೋ ವರ್ಷನೇ ಬೇರೆ ಥರ ಇರ್ತದೆ. ಅದಕ್ಕೆ ಒಂದು ಸತಿ ಯೋಚನೆ ಮಾಡಿ. ನಿಮಗೆ ಗೊತ್ತು, ಬಾಡಿಗೆ ಮನೆಯವ್ರಿಗೆ ಇದೆಲ್ಲ ಅನುಭವ ಆಗಿರುತ್ತೆ, ನಾನು ಹೇಳುವಂಥ ಅವಶ್ಯಕತೆ ಇಲ್ಲ. ನಾನು ಹೇಳ್ತಾ ಇರೋದು, ಈ ಜನಗಳು ಸುಮ್ಮನೆ ಅಂತಾರೆ ಅಷ್ಟೇ, ಬಡವರು ಅವ್ರ ಪರವಾಗಿ ನಿಂತ್ಕೊತೀವಿ ಮಾಡ್ತೀವಿ ಅಂತ. ಯಾರು ನಿಂತ್ಕೊಳ್ಳಲ್ಲ, ಯಾರು ಮಾಡಲ್ಲ. ಬರೀ ಮಾತಾಡ್ಬೇಕಾದ್ರೆ ಸ್ವಂತ ಮನೆಯವ್ರ ಹತ್ರ ಕೊಡುವಂಥ ವ್ಯಾಲ್ಯೂನೇ ಬೇರೆ, ಈ ಬಾಡಿಗೆ ಮನೆಯವ್ರಿಗೆ ಕೊಡುವಂಥ ವ್ಯಾಲ್ಯೂನೇ ಬೇರೆ. ಅದಕ್ಕೋಸ್ಕರ ಹೇಳ್ತೀನಿ, ಜೀವನದಲ್ಲಿ ನೀವು ಬಡವರಾಗೆ ಹುಟ್ಟಿರ್ಬೋದು, ಬಡವರಾಗಿ ಹುಟ್ಟೋದೇ ಪಾಪ ನಿಮ್ಮ ತಪ್ಪಲ್ಲ. ಬಡವರಾಗಿ ಹುಟ್ಟಿದ ಮೇಲೆ ನೀವು ಬಡವರಾಗೆ ಸಾಯ್ಬೇಕು ಅಂತ ಏನೋ ರೂಲ್ಸ್ ಏನಿಲ್ಲ. ದಯವಿಟ್ಟು ಅದಕ್ಕೋಸ್ಕರ ಇದೊಂದು ಪ್ರಯೋಜನ ಇದೆ, ಗೌರ್ಮೆಂಟ್ ಕಡೆಯಿಂದ ಒಂದು ಉಪಯೋಗ ಮಾಡಿದ್ದಾರೆ. ದಯವಿಟ್ಟು ಬಡವರು ಇದು ಉಪಯೋಗಿಸ್ಕೊಂಡು ಒಂದು 8 ಲಕ್ಷ ರೂಪಾಯಿ 10 ಲಕ್ಷ ರೂಪಾಯಿ ಆದರೂ ನೀವು ಜೀವನ ಪೂರ್ತಿ ದುಡಿಯೋಕ್ಕಾಗಲ್ಲ ಅಂತ ಗೊತ್ತು. ಬಟ್ ತಿಂಗಳು ಬಾಡಿಗೆ ಅಂತೂ ನೀವು ಕಟ್ತೀರಾ, ತಿಂಗಳು ಒಂದು 5,000 ರೂಪಾಯಿನಾದ್ರು ಮಿನಿಮಮ್ ಬಾಡಿಗೆ ಅಂತೂ ಕಟ್ತೀರಾ. ಅದ್ರ ಬದಲು ನೀವು ಅದೇ ಬಾಡಿಗೆ ದುಡ್ಡನ್ನು ತಗೊಂಡೋಗಿ ಬ್ಯಾಂಕ್ ಲೋನ್ ಕಟ್ಟಿದ್ರೆ ನೀವು ಕೊನೆಗೆ ಮನೆನೂ ಉಳ್ಕೊಳ್ಳುತ್ತೆ, ಮತ್ತು ನೀವು ಸ್ವಂತ ಮನೆ ಓನರು ಅಂತಲೂ ಬೆಲೆನೂ ಇರ್ತದೆ. ನೀವು ಅದೇ ಒಂದು ಬಾಡಿಗೆ ಮನೆಗೆ ಹೋಗ್ಬಿಟ್ಟು ಏನಾದ್ರು ಮಾತಾಡೋಕ್ಕಾಗುತ್ತಾ? ಆಗೋದಿಲ್ಲ. ಬೇರೆಯವ್ರ ಹತ್ರ ನಾವು ಬಾಡಿಗೆ ಮನೇಲಿ ಇದ್ದೀವಿ ಅಂತ ಹೇಳ್ಕೊಂಡ್ರೆ ಅದು ಒಂಥರ ಕೀಳು ಮಟ್ಟದಲ್ಲಿ ನೋಡ್ತಾರೆ ಬಾಡಿಗೆ ಮನೆಯವ್ರನ್ನ. ಅದೇ ಸ್ವಂತ ಮನೆಯವ್ರನ್ನೇ ಅವ್ರ ಲೆವೆಲೇ ಬೇರೆ ಥರ ನೋಡ್ತಾರೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ದಯವಿಟ್ಟು ಈ ಗೌರ್ಮೆಂಟ್ ಕಡೆಯಿಂದ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಇದೊಂದು ಯೋಜನೆ ತಂದಿದ್ದಾರೆ. ದಯವಿಟ್ಟು ಈ ಯೋಜನೆಯನ್ನು ಸದುಪಯೋಗ ಪಡಿಸ್ಕೊಂಡು 1 BHKಗೆ ಯಾರು ಅರ್ಹರಿದ್ದೀರಾ ದಯವಿಟ್ಟು 1 BHKಗೆ ಅಕೌಂಟ್ ಮಾಡ್ಕೊಳ್ಳಿ. ಇಲ್ಲ ನಮ್ಗೆ 1 BHK ಬೇಡ ಅಂದರೆ 2 BHK ಇದೆ, 14 ಲಕ್ಷ ರೂಪಾಯಿ, ಯಾವುದೇ ಸಬ್ಸಿಡಿ ಕೊಡಲ್ಲ. ಅದಕ್ಕೆ ಡೈರೆಕ್ಟಾಗಿ ನೀವು ಪೇ ಮಾಡಬೇಕಾಗುತ್ತೆ. ದಯವಿಟ್ಟು ಅದನ್ನು ಪೇ ಮಾಡಿ ನೀವು ಮನೆ ತಗೊಂಡ್ರೆ ಈ ಉತ್ತಮ ಬದುಕನ್ನು ಬದುಕ್ಬೋದು ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನೋಡಿದ್ದಕ್ಕೆ ಇದುವರೆಗೂ ತುಂಬ ಥ್ಯಾಂಕ್ಸ್. Yeah, that's my